ರಾಷ್ಟ್ರಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದ ಶಬರಿಮಲೆ ದೇವಾಲಯದ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿಗೆ ಲಿಂಕ್ ಸಿಗ್ತಾ ಇದೆ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಲಿಂಕ್. ಪ್ರಮುಖ ಆರೋಪಿ ಉನ್ನಿಕೃಷ್ಣ ಪೊಟ್ಟಿಗೆ ಬೆಂಗಳೂರು ಲಿಂಕ್ ಇರೋದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ನಿನ್ನೆ ಶ್ರೀರಾಂಪುರಕ್ಕೆ ಬಂದು ಕೇರಳದ ಎಸ್ಐಟಿ ಟೀಮ್ ತನಿಖೆಯನ್ನು ನಡೆಸಿ ಕೆಲ ದಾಖಲೆಗಳನ್ನು ಕಲೆ ಹಾಕಿ ತೆರಳಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿಯನ್ನ ಬಳ್ಳಾರಿಗೂ ಕೂಡ ಇದೇ ತಂಡ ಕರ್ಕೊಂಡು ಹೋಗಿದೆ. ಕದ್ದ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟ ಮಾಡಿರುವಂತಹ ಶಂಕೆ ಇರೋ ಹಿನ್ನೆಲೆಯಲ್ಲಿ ಚಿನ್ನ ರಿಕವರಿಗೆ ಬಳ್ಳಾರಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಚಿನ್ನ ಲೇಪಿತ ಕವಚಗಳನ್ನು ಇರಿಸಿ ಈತ ದೇಣಿಗೆಯನ್ನು ಸಂಗ್ರಹಿಸಿದ್ದ ಅನ್ನೋ ಆರೋಪ ಈತನ ಮೇಲಿದೆ. ಹೀಗಾಗಿ ಸಾಕ್ಷ್ಯ ಸಂಗ್ರಹ ಕಾರ್ಯವನ್ನು ನಡೆಸಿದೆ ಕೇರಳದ ಎಸ್ಐಟಿ ಟೀಮ್ ಅನ್ನೋ ಮಾಹಿತಿ. ಸೊ ಇದು ಬೆಂಗಳೂರು ಲಿಂಕು. ಇನ್ನು ಕದ್ದ ಚಿನ್ನವನ್ನು ಮಾರಿದ್ಯಲ್ಲಿ ಕೇಳಿದ್ರೆ ಅದು ಬಳ್ಳಾರಿಯಲ್ಲಿ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಮಾರೋದಕ್ಕೆ ಸಹಾಯ ಮಾಡಿದವರು ಮತ್ತು ಕೊಂಡುಕೊಂಡವ್ರು ಯಾರು ಮತ್ತು ಚಿನ್ನವನ್ನು ರಿಕವರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಎಲ್ಲವನ್ನ ಕೂಡ ಎಸ್ಐಟಿ ಟೀಮ್ ನಡೆಸ್ತಾ ಇದೆ. ಮತ್ತು ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೂಡ ಅನೇಕ ಅನುಮಾನಗಳು ಹೇಳ್ತಾ ಇದೆ. ಕೆಜಿ ಗಟ್ಟಲೆ ಚಿನ್ನ, 4.5 ಕೆಜಿಗೂ ಹೆಚ್ಚು ಚಿನ್ನ ಇಲ್ಲಿ ವಿಚಾರ ಇರೋದು. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಎಸ್ಐಟಿ ಟೀಮ್ನಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. ಆರೋಪಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೂ ಕೂಡ ಎಸ್ಐಟಿ ದಾಳಿಯನ್ನು ನಡೆಸಿದೆ. ಶ್ರೀರಾಂಪುರದಲ್ಲಿರುವಂತಹ ಉನ್ನಿಕೃಷ್ಣನ್ ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮನೆಯಲ್ಲಿ ಚಿನ್ನದ ನಾಣ್ಯ, 2 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನನ್ನು ರಚನೆ ಮಾಡಿತ್ತು. ಈ ಪ್ರಕರಣದಲ್ಲಿ ಆರೋಪಿ ಉನ್ನಿಕೃಷ್ಣನ್ನ ಜಾಲವನ್ನು ಈಗ ಭೇದಿಸುವಂತಹ ಕೆಲಸ ಎಸ್ಐಟಿ ಕಡೆಯಿಂದ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಕೇಸ್ಗೆ ಈಗ ಬೆಂಗಳೂರಿನ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಬೆಂಗಳೂರಿನ ನಂಟಿನ ಬಗ್ಗೆ ಏನು ಗೊತ್ತಾಗ್ತಾ ಇದೆ ಅಂತ? ಪ್ರೇಮ್, ನೋಡಿ, ಪೊಟ್ಟಿ ಉನ್ನಿಕೃಷ್ಣನ್ ಏನಿದ್ದಾರೆ, ಇವರು ಬೆಂಗಳೂರು ಮೂಲದ ಉದ್ಯಮಿ ಆಗಿರುವಂತದ್ದು. ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನಾಗಿಸಿ ಎಸ್ಐಟಿ ಟೀಮ್ ಈಗಾಗಲೇ ಆತನನ್ನ ಬಂಧಿಸಿತ್ತು. ಸುದೀರ್ಘ ವಿಚಾರಣೆಯ ಬಳಿಕ ಈ ಒಂದು ಬಂಗಾರವನ್ನ, ಅಂದ್ರೆ ಕದ್ದ ಬಂಗಾರವನ್ನ ಎಲ್ಲೆಲ್ಲಿಗೆ ಸಾಗಿಸಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಈಗಿರುವಂತಹ ಮಾಹಿತಿಗಳ ಪ್ರಕಾರ ಆ ಒಂದು ಕದ್ದ ಬಂಗಾರವನ್ನ ಬಳ್ಳಾರಿಯಲ್ಲಿರುವಂತಹ ಒಂದು ಚಿನ್ನಾಭರಣ ಅಂಗಡಿಗೆ ಮಾರಾಟ ಮಾಡಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅಲ್ಲೂ ಕೂಡ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಉನ್ನಿಕೃಷ್ಣ ನಿವಾಸಕ್ಕೂ ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ನಗದು ಮತ್ತೆ ಕೆಲವೊಂದಿಷ್ಟು ಚಿನ್ನದ ನಾಣ್ಯಗಳು ಕೂಡ ಲಭ್ಯ ಆಗಿರುವಂತದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಸೊ ಪ್ರಕರಣದಲ್ಲಿ ಈಗ ಈ ಒಂದು ದೊಡ್ಡ ಪ್ರಮಾಣದ ಬಂಗಾರವನ್ನ ಹೇಗೆ ಮಾರಾಟ ಮಾಡಲಾಯಿತು ಮತ್ತೆ ಅದನ್ನ ಬೇರೆ ರೀತಿಯಲ್ಲಿ ಹೇಗೆ ಸಾಗಾಟ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿಗಳು ಕೂಡ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೇರಳದಲ್ಲಿ ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉನ್ನಿಕೃಷ್ಣನ್ಗೆ ಬೆಂಗಳೂರು ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಈತ ಬೆಂಗಳೂರಿನಲ್ಲಿಯೇ ಉದ್ಯಮಿಯಾಗಿದ್ದ ಅನ್ನುವಂತಹ ಮಾಹಿತಿ ಕೂಡ ಎಸ್ಐಟಿಗೆ ಸಿಕ್ಕಿರುವಂಥದ್ದು. ಈತನಿಗೆ ಸಂಬಂಧಪಟ್ಟಂತಹ ಜಾಗದ ಹಲವು ಕಡೆಗಳಲ್ಲಿ ಇವತ್ತು ಶೋಧವನ್ನು ನಡೆಸಲಾಗಿದೆ. ಚಿನ್ನವನ್ನು ಕದ್ದು ಮಾರಾಟ ಮಾಡಿದ್ದು ಎಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಚುರುಕುಗೊಂಡಿದೆ.